ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾಸ್ಕರನ್ ಅವರೇ, ಈ ಪ್ರಶ್ನೆ ನಿಮಗೆ, ಯಾಕೆ ಇಂಥ ಬದಲಾವಣೆಗಳು ಆ್ಯಂಡ್ ಹಿಂಗೇ ಆಗಬೇಕು, ಹೆಣ್ಮಕ್ಳನ್ನ ತುಳಿತಾ ಇದ್ದಾರೆ, ಇದು ಲಿಂಗ ಅಸಮಾನತೆ, ಇಲ್ಲಿ ತುಂಬ ಬದಲಾವಣೆ ಆಗಬೇಕು, ಚೇಂಜ್ ಆಗಬೇಕು, ಇದು ಮೂಢನಂಬಿಕೆ, ಇಂಥವೆಲ್ಲವೂ ಹಿಂದೂ ಅನ್ನೋ ಧರ್ಮದಲ್ಲಿ ಮಾತ್ರ ಹೆಚ್ಚಾಗಿ ಕೇಳಿಬರುತ್ತೆ, ಹಿಂದೂ ಧಾರ್ಮಿಕ ವಿಧಾನಗಳಲ್ಲಿ ಮಾತ್ರ ಯಾಕೆ ಹೆಚ್ಚಾಗಿ ಕೇಳಿಬರುತ್ತೆ? ಇದು ಒಂಥರ ಅದೇ ನಾನು ಮುಂಚೆ ಹೇಳ್ದಂಗೆ ಗ್ರಾಂಟೆಡ್ ಆಗಿಬಿಟ್ಟಿದ್ಯಾ? ಗ್ರಾಂಟೆಡ್ ಮತ್ತು ಫ್ಯಾಷನ್ ಸ್ಟೇಟ್ಮೆಂಟ್ ಆಗೋದು. ಫ್ಯಾಷನ್ ಸ್ಟೇಟ್ಮೆಂಟ್. ಹಿಂದುತ್ವ ಮತ್ತು ಹಿಂದೂಯಿಸಮ್ ಅಂದರೆ ಇಟ್ ಹ್ಯಾಸ್ ಬಿಕಮ್ ಎ ಫ್ಯಾಷನ್ ಸ್ಟೇಟ್ಮೆಂಟ್ ಫಾರ್ ಮೆನಿ ಇನ್ ದಿಸ್ ಕಂಟ್ರಿ. ಈಗ ಈ ದೇಶದಲ್ಲಿ ನೀವು ನೋಡ್ಕೊಂಡು ಬಂದಿದ್ದೀರಿ, ಪ್ರಗತಿಪರರು ಅಂತ ಯಾರು ಲೇಬಲ್ ಹಾಕ್ಕೊಂಡು ಬರ್ತಾರೆ ಅವ್ರು ಏನು ಮಾಡ್ತಾರೆ? ಹಿಂದೂ ಧರ್ಮದ ಬಗ್ಗೆ ಮಾತ್ರ. ಚಿಂತಕರು ಅಂತ ಹೇಳ್ಕೊಂಬರೋರು ಏನು ಮಾಡ್ತಾರೆ? ಎಡಪಂಕ್ತಿಯರು ಏನು ಮಾಡ್ತಾರೆ? ಯಾಕೆ ಮಾಡ್ತಾರಂದರೆ, ಬೇರೆ ಧರ್ಮದವ್ರನ್ನ ಯಾರೇ ಆಗಲಿ, ಅವ್ರ ಧರ್ಮದವರಾಗಲಿ ಅಥವಾ ಬೇರೆ ಧರ್ಮದವ್ರು ಕೆಣಕಿದ್ರೆ 10 ನಿಮಿಷ 15 ನಿಮಿಷ ಅರ್ಧ ಗಂಟೆಯಲ್ಲಿ ಅದಕ್ಕೆ ರಿಸಲ್ಟನ್ನು ಅವರು ಕೊಟ್ಬಿಡ್ತಾರೆ. ನಾವು ಹಿಂದೂ ಧರ್ಮದಲ್ಲಿ ಏನು ಮಾಡ್ತೀವಿ? ಬೇಡ, ಅವರಿಗೆ ತಿಳುವಳಿಕೆ ಹೇಳೋಣ, ಬುದ್ಧಿ ಹೇಳೋಣ. ಆಸ್ತಿಕರು ನಾಸ್ತಿಕರು ನಮ್ಮ ಧರ್ಮದಲ್ಲೇ ಇರೋದು. ಅಲ್ಲ, ಇದ್ರೂನು ನಮ್ಮಲ್ಲಿ ನಾಸ್ತಿಕರು ಇದ್ರೂನು ದೇವ್ರನ್ನ ನಂಬೋರನ್ನ ಅವರು ತೆಗಳೋದಿಲ್ಲ. ನಾನ್ ದೇವ್ರನ್ನ ನಂಬಲ್ಲಪ್ಪ, ನನ್ನ ಪಾಡು ನನ್ನ ಬಿಟ್ಬಿಡಿ, ನೀವು ನಂಬ್ತೀರಾ? ಯಾವ ದೇವಸ್ಥಾನಕ್ಕೆ ಬೇಕೋ ನೀವು ಹೋಗಿ. ಆಸ್ತಿಕರು ನಾಸ್ತಿಕರು ಜೊತೆಗೆ ಇನ್ನೊಂದು ವಿತಂಡವಾದವನ್ನ ಕ್ರಿಯೇಟ್ ಮಾಡೋರು, ತರ್ಲೆಯನ್ನ ಕ್ರಿಯೇಟ್ ಮಾಡೋರು ಅಂತ ಇನ್ನೊಂದು ಈ ಪದ ಇದೆಯಲ್ಲ, ವಿತಂಡವಾದ ಅಂತ ಹೇಳಿ, ಇದು ಸರಿಯಾಗಿ ಆಪ್ಟ್ ಆಗಿರುತ್ತೆ ಈ ಡಿಸ್ಕಷನ್ಗೆ. ಶಬರಿಮಲೈ ಅದರ ಪರಂಪರೆಯನ್ನ ನಮ್ಮ ದೇಶದ ಹೆಣ್ಣುಮಕ್ಕಳು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ಮತ್ತೆ 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 ಅದಕ್ಕೆ ವಿವಾದ ಹಚ್ಚಕ್ಕೆ ಹೋಗಲ್ಲ. ಇದೇ ಶಬರಿಮಲೈ ವಿಚಾರವಾಗೇನೆ 1948 ಕಮ್ಯುನಿಸ್ಟ್ ಸರ್ಕಾರ ಇದ್ದಾಗ ಅದೊಂದು ಸಣ್ಣದಾಗಿತ್ತು ಶಬರಿಮಲೈ ದೇವಸ್ಥಾನ. ಅದು ಇವರಿಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಈಗಲೂ ಗೂಗಲಲ್ಲಿ ನೋಡಿದ್ರೆ ಅದರ FIR ಸಿಗುತ್ತೆ. ಕಂಪ್ಲೀಟ್ ದೇವಸ್ಥಾನವನ್ನು ಕ್ರಿಶ್ಚಿಯನ್ ಮಿಷನರಿಗಳು ನಾಶ ಮಾಡಿದರು, ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನು ಸಹ ಭಗ್ನ ಮಾಡಿದರು. ಮತ್ತೆ 1950 ಹೊಸದಾದ ದೇವಸ್ಥಾನ ಮತ್ತು ಹೊಸದಾದ ವಿಗ್ರಹವನ್ನ ಸ್ಥಾಪನೆ ಮಾಡಿ ಈಗ ನಾವು ಪೂಜೆ ಮಾಡ್ತಾ ಇದ್ದೀವಿ. ಯಾರಿಗಾರೇ ಅದಕ್ಕೆ ಡೌಟ್ ಇದ್ರೆ ಅವರು ಗೂಗಲಲ್ಲಿ ಹೋಗಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸ್ಥಾಪನೆ ಮಾಡಿದ್ದ ದಿನವಾಗಿ ಪ್ರತಿಯೊಂದು ವರ್ಷದಲ್ಲೂ ಕೂಡ ಪ್ರತಿಷ್ಠಾಪನೆ ಐಡಿಯಲ್ ಇನ್ಸ್ಟಾಲೇಷನ್ ಡೇ ಅಂತ ಆಮೇಲೆ ಏಪ್ರಿಲ್ ಮೇ 25ಕ್ಕೆ ಪೂಜೆ. ಶ್ರೀನಿವಾಸ ಅಯ್ಯಂಗಾರ್ ಅನ್ನೋರು ಹರಿವರಾಸನಂ ಅನ್ನೋ ಒಂದು ದೊಡ್ಡದಾದಂಥ ಒಂದು ಭಗವಂತನಿಗೆ ಜೋಗುಳವನ್ನು ಬರೆದಿದ್ರು. 1950 ದೇವಸ್ಥಾನದ ಬಾಗಲನ್ನು ಯಾವಾಗ ಹಾಕ್ತಾರೆ ರಾತ್ರಿ 11:15 ಆಗ ನಾವು ಕೆಳಗೆ ಪಂಪೆಯಲ್ಲಿ ಸ್ನಾನ ಮಾಡ್ತಿದ್ರು ಮೇಲೆ ಹಾಕೋ ಹಾಡು ನಮಗೆ ಕೆಳಗೆ ಕೇಳಿಸುತ್ತೆ ಸ್ಪೀಕರ್ಗಳಲ್ಲಿ. ಇದು ಅದರ ಪದ್ಧತಿ. ಇನ್ನು ಒಂದು ವಿಚಾರ ಹೇಳ್ತೀನಿ, ಇದಕ್ಕೆ ಸಂಬಂಧ ಪಡೆದಿದ್ರು ಪೊನ್ನಂಬಲ ಮೇಡು ಅಂತ ಒಂದು ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡದೊಂದು ಗುಡ್ಡ ಇದೆ. ಅಲ್ಲಿ ಏಪ್ರಿಲ್ 14 ಲೀಪ್ ಇಯರ್ ಬಂದರೆ ಏಪ್ರಿಲ್ 15ಕ್ಕೆ ಮಕರ ಬೆಳಕು ಬರುತ್ತೆ. ಅಂದ್ರೆ ಜಾನ್ವರಿ 14 ಅಥವಾ ಸಂಕ್ರಾಂತಿ ಟೈಮಲ್ಲಿ ಬರುತ್ತೆ. ಜಾನ್ವರಿ 14 ಅಥವಾ 15 ಬರುತ್ತೆ. 15 4 ವರ್ಷಕ್ಕೆ ಒಂದ್ಸಾರಿ ಬರ್ತದೆ, ಪ್ರತಿ ವರ್ಷ 14 ಬರ್ತದೆ. ಅಲ್ಲ, ಅದನ್ನ ಆಮೇಲೆ ಒಂದು ನಿಮಿಷ, ದೇವಸ್ವಾಮ್ ಬೋರ್ಡ್ ಅವರು ಯಾವತ್ತೇ ಆಗ್ಲಿ ಆ ಜ್ಯೋತಿ ತಾನಾಗಿ ಬರುತ್ತೆ ಅಂತ ಎಲ್ಲೂ ಹೇಳಿಲ್ಲ, ಯಾವ ಪುಸ್ತಕಗಳಲ್ಲೂ ಇಲ್ಲ. ಇದೇ ರೀತಿ ಕೇರಳದ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋದಾಗ ಆ ದೇವಸ್ವಾಮ್ ಬೋರ್ಡ್ ಅವರೇ ಅಫಿಡೇವಿಟ್ ಹಾಕಿದ್ರು, ಇದು ಮಾನವ ನಿರ್ಮಿತ, ನಾವೇ ಮಾಡ್ತಿರೋದು. ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಆರಾಧನೆ ಮಾಡುವಂತಹ ಬುಡಕಟ್ಟು ಜನಾಂಗದವರು ಆ ಪೊನ್ನಂಬಲ ಮೇಡಲ್ಲಿದ್ದಾರೆ. ಅವರು ಈ ಸಮಯಕ್ಕೆ ಸರಿಯಾಗಿ 3 ಸಾರಿ ದೊಡ್ಡದಾದಂತ ಕರ್ಪೂರದ ಆರತಿಯನ್ನ ಬೆಳಗ್ತಾರೆ. ಒಬ್ರು ಬಾಯಿಂದ ಒಬ್ರು ಬಾಯಿಗೆ ಹೆಂಗೋಯ್ತು ಅಂದ್ರೆ ಅದ್ರ ಪಾಡಿಗೆ ಅದೇ ಜ್ಯೋತಿ ಕಾಣುತ್ತೆ ಅಂತೆ ಶುರು ಮಾಡಿ. ಯಾಕೆ ಅಂದ್ರೆ ಮಾನವ ನಿರ್ಮಿತ ಮಾಹಿತಿಯ ಕೊರತೆ, ಸಮಸ್ಯೆಗಳು, ಕೊರತೆಗಳು, ತಪ್ಪುಗಳು ಎಲ್ಲಿದೆ ಅಂದ್ರೆ ಮಾನವ ನಿರ್ಮಿತ ವಿಚಾರಗಳಲ್ಲಿದ್ದಾವೆ ಇವೆಲ್ಲವೂ ಅಂತ. ಒಂದು ಪ್ರಶ್ನೆ, ಇದು 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 ವಿತಂಡವಾದ ಅಂತಲ್ಲ, ಸದ್ಯದ ಮಟ್ಟಿಗೆ 11 ವರ್ಷ ಮೇಲ್ಪಟ್ಟ 50 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಅಲ್ಲಿಗೆ ಹೋಗಬಾರ್ದು ಬಿಕಾಸ್ ಆಫ್ ಋತುಮತಿ ಅನ್ನೋ ವಿಚಾರ. ಈಗ ಹಂಗಿಲ್ಲ ಸಮಸ್ಯೆ, ಈಗ ಅಲ್ಲ ವಿಚಾರ ಹಂಗೆ ಉಳ್ಕೊಂಡಿಲ್ಲ. 7 ವರ್ಷ 8 ವರ್ಷದ ಮಕ್ಕಳು ಮೆಚೂರ್ಡ್ ಅಲ್ಲ, ಕಳಿಸಲ್ಲ. ನಾನು ಹೇಳ್ತಾ ಇರೋದು ನಾನು ಕಳಿಸ್ಬೇಕು ಕಳಿಸ್ಬಾರ್ದು ಅಂತ ಹೇಳ್ತಿಲ್ಲ, ಅಂದ್ರೆ ಕಾಲ ಬದಲಾಗಿದೆ.
6 ವರ್ಷ 7 ವರ್ಷದ ಮಕ್ಕಳು ಕೂಡ ಋತುಮತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸರ್ ಈಗ ಮೊನ್ನೆ ಒಂದು ಹೋರಾಟ ಮಾಡಿದ್ವಿ, 16 ವರ್ಷದ ಹುಡುಗಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಅಲ್ಲ ಈಗ ಬಾಲ ಗರ್ಭಾವಸ್ಥೆ ತುಂಬಾ ಚೆನ್ನಾಗಿ ಜಾಸ್ತಿ ಆಗ್ತಾ ಇದೆ. ಆಗಿನ ಜನರೇಷನ್ ಅಲ್ಲಿ ನಮ್ಮ ತಂದೆ ತಾಯಿದಿರು ರಾಮಕೃಷ್ಣ ರಾಮಾಯಣ ಮಹಾಭಾರತ ಈ ತರ ಹೇಳ್ಕೊಡ್ತಾ ಇದ್ರು. 2018ರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪು ಬರಲಿಕ್ಕೆ ಕಾರಣ ಏನಂದ್ರೆ ಅದಕ್ಕೂ ಮೊದಲು ಹೈಕೋರ್ಟ್ಗೆ ಪಿಟಿಷನ್ ಹಾಕಿದವರು ಇಂಡಿಯನ್ ಯೂತ್ ಲಾಯರ್ ಅಸೋಸಿಯೇಷನ್ ನೈಸರ್ಗಿಕ ಪ್ರಕ್ರಿಯೆ, ಪ್ರಕೃತಿ ನಿಯಮ ಅದು. ಯಾರಾದ್ರೂ ನೀನು ಮುಟ್ಟಾಕ್ತಿಯ ದೇವಸ್ಥಾನಕ್ಕೆ ಹೋಗ್ಬೇಡ, ನೀನು ಮುಟ್ಟಾಕ್ತಿಯ ಅದನ್ನು ಮುಟ್ಟಬೇಡ ಅನ್ನೋರು ಅವರಂತ ಮೂರ್ಖರು ಇನ್ನೊಬ್ರಿಲ್ಲ. ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬೇರೆ ಇದೆ. ಆಯ್ತಪ್ಪ, ಇದಕ್ಕೆಲ್ಲ ರಾಜ್ಯ ಸರ್ಕಾರ ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಮುಟ್ಟಿಗೆ ಒಂದಿನ ರಜೆ ಕೊಡ್ತೀವಿ ಅಂತ ಯಾಕೆ ಖುಷಿ ಪಡ್ತೀರಾ ಮತ್ತೆ? ಅಲ್ಲ ಹೇಳಿದ ಅಂದ್ರೆ ರೆಸ್ಟ್ ಮಾಡಿ, ದೈಹಿಕವಾಗಿ ಸಮಸ್ಯೆ ಯಾಕೆ ಆಗಬಾರ್ದು ಅನ್ನೋದು ಒಂದು ರಕ್ಷಣೆ, ಅದು ಕವಚ ಅವಳಿಗೆ ಅನ್ನೋದು. ಈಗ ಅಂತ ಚಾಮುಂಡೇಶ್ವರಿ ಕಾಮಾಖ್ಯ ದೇವಿನೇ ಪೀರಿಯಡ್ ಆಗ್ತಾ ಇದ್ದಾರೆ. ಆ ದೇವನ್ ದೇವತೆಗೆ 50 ವರ್ಷ ಆದ್ರೆ ಆ ಪದನೇ ಎಲ್ಲೂ ಬಳಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಈಗ ಪದ ಮೊದಲನೇದಾಗಿ ಶಬರಿಮಲೆಯಲ್ಲಿ ಈ ಒಂದು ವಯಸ್ಸಿನ ಒಳಗಿರುವ ಮಹಿಳೆಯರು ಯಾಕೆ ಹೋಗಬಾರ್ದು, ರಿಸ್ಟ್ರಿಕ್ಷನ್ ಯಾಕಿದೆ, ದೇವಸ್ಥಾನದ ಹಿನ್ನೆಲೆ ಏನು, ದೇವಸ್ಥಾನದ ಪರಂಪರೆ ಏನು ಅಂತ ತಿಳ್ಕೊಂಡ್ಬಿಟ್ರೆ ನೀವಲ್ಲ ಭಾರತ ದೇಶದಲ್ಲಿ ಯಾವ ಹಿಂದೂ ಮಗಳನ್ನು ಅದಕ್ಕೆ ಚಕಾರ ಹೆಣ್ಮಕ್ಳ ಸಮಸ್ಯೆ ಮಾತ್ರ ಅಲ್ಲ ಸರ್, ಅರ್ಥ ಮಾಡಿಸೋರು ಕ್ಲೀನ್ ಆಗಿ ಅರ್ಥ ಇಲ್ಲ. ಇವ್ರು ಹೇಳಿದ್ರು ಅದ್ರ ದೇವಸ್ಥಾನದ ಹಿನ್ನೆಲೆ ಏನು ಅಂತ. ಆ ಹಿನ್ನೆಲೆಯಲ್ಲಿ ಮೂಲವಾಗಿ ಪುರುಷರದೇ ತಪ್ಪಿದೆ. ಈಗ ನಾನು ಹೇಳ್ತೀನಿ ಯಾಕೆ ಅಂದ್ರೆ ಅಲ್ಲಿಗೆ ಶಬರಿಮಲೆಗೆ ಈ ನೆನ್ನೆ ಮಾಲೆ ಹಾಕೊಳ್ತಾರೆ, ಅವ್ನು ನೆನ್ನೆ ಬೆಳಿಗ್ಗೆವರೆಗೂ ಕುಡ್ದಿರ್ತಾನೆ, ಸಂಜೆ ಮಾಲೆ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತವೆ. ಅಲ್ಲಿನ ಪದ್ಧತಿ ಇದು ಪಾಯಿಂಟ್ ನ ಇದು ಗಮನಕ್ಕೆ ತಗೋಬೇಕು. ವ್ರತ ಇರೋದೇನೋ 41 ದಿನ ಅಲ್ಲ 48 ದಿನ ಅಂತ. 41 ದಿನ ವ್ರತ ಮಾಡಿ ಕಾರಣಕ್ಕೋ ಅಥವಾ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ನಾವೇ ಮಾರ್ಪಾಡು ಮಾಡ್ಕೊಂಡಿದೀವಿ. ಗಂಡು ಮಕ್ಕಳು ಹೇಳ್ಬೇಕಾದ್ರೂ ಒಂದು ಫ್ಯಾಷನ್, ಇನ್ನೊಂದು ಕೆಲಸ ಕಾರ್ಯಗಳನ್ನ ನೆಪಗೊಳ್ಳೋದು, ನಮಗೆ ನಾವೇ ಮಾರ್ಪಾಡು ಮಾಡ್ಕೊಂಡ್ರೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಇವರು ಗಂಡು ಮಕ್ಕಳು ನೆನ್ನೆ ಮೊನ್ನೆ ತನಕ ಕುಡ್ದು ಚಲ್ಲಾಡಿ ತೂರಾಡಿ ವಾಂತಿ ಮಾಡ್ಕೊಂಡಿರೋನು ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರ್ ಸ್ನಾನ ಮಾಡ್ಕೊಬಿಡ್ತಾನೆ, ಮಾಲೆ ಹಾಕೊಂಡು ಒಂದು ಕಪ್ಪು ಶಾಲ್ ಹಾಕೊಂಡು ಹೋಗ್ಬಿಟ್ರೆ ಅಯ್ಯಪ್ಪ ಮೆಚ್ತಾನ ಅವನ್ನ. ಖಂಡಿತ ಇಲ್ಲ 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 ಅದು ನೀವು ಆಚಾರದಲ್ಲಿ ನಮ್ಮ ಆಚಾರನ ಇಲ್ಲ ಇಲ್ಲ ಅಲ್ಲಿಗೆ ಅದೇ ರೀತಿ ಅವ್ರು ಕೊಟ್ಬಿಡ್ಲಿ, ಯಾಕೆ ಮೆಚ್ಚಬೇಕು ಅದನ್ನ ಅಯ್ಯಪ್ಪ? ನಿನ್ನೆವರೆಗೂ ಮಾಡಿದ್ದನ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ಬೇಕಂತ ಏನಿಲ್ಲ. ನಿನ್ನೆ ನಾನು ಕುಡಿದಿರ್ಬೋದು, ನಿನ್ನೆ ನಾನು ಏನ್ ಬೇಕು ಆಗಿರ್ಬೋದು, ಇವತ್ತು ನಾನು ಒಳ್ಳೇದ್ ಮಾಡ್ತೀನಿ ಅಂತ ಅವಕಾಶ ಹೆಸರುವಾಸಿ ಅಯ್ಯಪ್ಪ ಶಾಸ್ತ್ರ ಅಲ್ವಾ? ಅವ್ನಿಗೆ ಏನಾಗುತ್ತೆ, ಮನಸ್ಸು ಮನುಷ್ಯನಿಗೆ ಚಿತ್ತ ಅಂತ ಕರೀತಾರೆ. ಎಲ್ಲರೂ ಕೂಡ ನಾವು ಬರೀಬೇಕಾದ್ರೆ ಬೋರ್ಡು ಎಲ್ಲ ದೇವಸ್ಥಾನಗಳು ಅಯ್ಯಪ್ಪ ಸ್ವಾಮಿ ಮಾಲೆ ಏನಾಗ್ತಾರೆ ನಿಜವಾಗಿಯೂ ಹಾಕುವಂತವ್ರು ಎಷ್ಟು ಬದಲಾಗ್ತಾರೆ, ಇನ್ನೊಂದಷ್ಟು ದಿನಕ್ಕೆ ಬದಲಾಯಿಸ್ಕೊಳ್ತಾರೆ ಅನ್ನೋದನ್ನ ಕಣ್ಣಾರೆ ನಾನು ನೋಡಿ. ಎಲ್ಲಾ ದೇವ್ರ ಪೂಜೆ ಮಾಡಬೇಕು, ಸಾಧ್ಯ ಆಗಲ್ಲ. ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅಹಂ ಬ್ರಹ್ಮಾಸ್ಮಿ ಅಂತೀವಿ, ನಾನೇ ಬ್ರಹ್ಮ ನಾನೇ ದೇವ್ರು ಅಂತ ಪೂಜೆ ಮಾಡ್ತೀವಿ. ಆದ್ರೆ ಅಯ್ಯಪ್ಪನಿಗೆ ಮಾತ್ರ ತತ್ವಮಸಿ ಅಂತ ಹೇಳ್ತೀವಿ, ನೀನೇ ಬ್ರಹ್ಮ ನೀನೇ ದೇವರು ಅಂತ ತತ್ವಮಸಿ ಅಂತ. ಅಂದ್ರೆ ಅವನು ನಿನ್ನೆ ತನಕ ಕುಡಿದ ಹಾಳಾಗಿದ್ರು ಕೂಡ ಇವತ್ತಾದ್ರೂ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕದ್ರೆ ನಾವು ಯಾವುದು ಬದಲಾವಣೆ? ಒಂದಿನ ಅಲ್ಲ ಮೇಡಮ್, 48 ದಿನ ವ್ರತ ಅನ್ನೋದು ಬೇರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನೀನೇ ಬ್ರಹ್ಮ ಅಂತ ಆ ತತ್ವಮಸಿ ತತ್ವಮಸಿ ಅಂದ್ರೆ ನಿನ್ನೊಳಗೆ ನಾನಿದ್ದೀನಿ ಅರ್ಥೈಸ್ಕೊಂಡು ಮಾಡ್ಕೊಂಡು ಬಂದಿರುವ ಪದ್ಧತಿಗಳು ಕಠಿಣವಾಗಿ ಮುಂದುವರಿಬೇಕು. ವಾಲ್ಮೀಕಿ ಹಿಂದೆ ಅವನು ಕಳ್ಳಾಗಿದ್ರು ಅವನೇನಾಗಿದ್ರು ಕೂಡ ಅವನ ನಂತರ ಮುಂದಕ್ಕೆ ಒಳ್ಳೆಯವನಾದಲ್ಲ. ಅಂದ್ರೆ ನಾನ್ ನಿನ್ನೆ ಕುಡ್ದಿದ್ದೀನಿ ಇವತ್ತು ಒಳ್ಳೇದ್ ಮಾಡ್ಬಾರ್ದು ಅಂತ ಏನಿಲ್ವಲ್ಲ. ನನ್ನ ಪಾಯಿಂಟ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ಕಣ್ಣಾರೆ ನೋಡಿರೋ ಹಂಗೆ, ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಈ 41 ದಿನ ಅಥವಾ 48 ದಿನ ಏನ್ ಕಠಿಣ ವ್ರತವನ್ನ ಮಾಡ್ತಾರೆ ಅವರು ತುಂಬಾ ತಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾಯಿಸ್ಕೊಂಡಿರ್ತಾರೆ. ಹಲವಾರು ಕೆಟ್ಟ ಚಟಗಳಿಂದ ದೂರ ಬರ್ತಾರೆ, ಮುಂದಕ್ಕೂ ಅಷ್ಟೇ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಂಥದಕ್ಕೆ ಮಾಡ್ಬೇಕು, ಇಂಥದಕ್ಕೆ ವ್ರತ ಮಾಡ್ಬೇಕು. 48 ದಿನ ವ್ರತ ಮಾಡೋದು ಕೇವಲ ಅಲ್ಲಿಗೆ ನಿಲ್ಸುವಂತಲ್ಲ,
ನೀನು ವರ್ಷ ವರ್ಷ ಆ ವ್ರತ ಮಾಡಿದಾಗ ನಮ್ಮನ್ನ ನಾವು ಪರಿಪಕ್ವತೆ ಮಾಡ್ಕೊಳ್ಳಿಕ್ಕಾಗಿ ಒಂದು ಇದು correction ಭಗವಂತ period ಅದು. ಹೌದು ಅದಕ್ಕೊಂದು ಸ್ವಾಮಿ ಮುಖಾಂತರ ಹೋಗ್ಬೇಕು ಅಂತ ಅಲ್ಲ, ಅಂದ್ರೆ ಈ ಬದಲಾವಣೆಗಳು ನನಗೆ ತಕ್ಕಂಗೆ ನಾನು ವ್ರತ ಬದಲಾವಣೆ ಮಾಡ್ಕೊಳ್ತೀನಿ ಅಂದ್ರೆ ಅರ್ಥ ಬರಲ್ಲ ಅದರಲ್ಲಿ ಅಂತ ನಾನ್ ಕೇಳ್ತಾ ಅದಕ್ಕೆ ಇರೋದು. ಗುರುಮುಖೇನ ಹೇಳ್ತಾ ಹೋಗ್ಬೇಕು, ಕೇಳ್ತಾ ಗುರುಮುಖೇನ ಹೋಗ್ಬೇಕು. ಅಂಗಡಿಯಲ್ಲಿ ಸಿಗುತ್ತೆ ಮಾಲೆ ತಗೊಂಡು ಹಾಕೊಳ್ಳೋದಲ್ಲ, ಅದಕ್ಕೆ ಮಾಲೆ ಅನ್ನಲ್ಲ, ಅದನ್ನ ಮುದ್ರೆನೂ ಹೌದು, ಅನ್ನಲ್ಲ. ಹೌದು. ದೇವಸ್ಥಾನಗಳಿಗೆ ಗುರುಮುಖೇನ ಹೋಗ್ತಾರೆ, ಆ ಗುರು ಗುರುಸ್ವಾಮಿಗಳು ಅಂತ ಇರ್ತಾರೆ, ಆ ಗುರು ಹಾಕ್ತಾರೆ, ಅಂತಕ್ಕಂಥ last ಇವಾಗ ನೀವೆಲ್ಲ moment. ಹೇಳ್ತಿದ್ದೀರಿ, ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಈಗ ಇದು ಮಾಡ್ತಾ ಇರೋದು ಇದಿದೆಯಲ್ಲ ಚರ್ಚೆ, ಇದು ಅಪ್ರಸ್ತುತ. ಅಲ್ಲ, ಅಪ್ರಸ್ತುತ ಇರಿ ಒಂದು ಅಲ್ಲ, ನಿಮಿಷ, ನಾನು ಒಂದು ಹೇಳ್ತಾ ನಿಮಿಷ. ಇರೋದು. ನಾವು ಇರಿ ಒಂದು ನಿಮಿಷ. ಯಾಕೆ ಬೇಡ ಅನ್ನೋದನ್ನ ಅರ್ಥ ಮಾಡಿಸಿ ಆಯ್ತು. ಅರ್ಥ ಮಾಡ್ಕೊಳ್ತೀವಿ. ನಾನು ನಿಮ್ಮ ಪಾಯಿಂಟ್ಗೆ But ಬಂದೆ. ಅಲ್ಲಿ ಆಗ್ತಾ ಇರೋ ಈ ವ್ರತಗಳಲ್ಲಿ ನನಗೆ ಬೇಕಾದಾಗ ನಾನು ಮಾರ್ಪಾಡು ಮಾಡ್ಕೊಂಡು ಬೇಕಾಬಿಟ್ಟಿ ಮಾಡ್ತೀನಿ ಅಂದ್ರೆ ಅಲ್ಲೂ ಹೆಸರಾಗುತ್ತೆ ಸರ್. ಬರೀ ಅದನ್ನೇ ಹೆಣ್ಮಕ್ಳು ಹೋಗೋದ್ರಿಂದ ಹೆಸರಾಗಲ್ಲ ನಾನು ಅಲ್ಲಿ. ಅದನ್ನೇ ಹೇಳಕ್ ಹೊರಟಿದ್ದೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ಬೆಂಗಳೂರು ನಗರದಲ್ಲಿ ನೂರಾರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳಿದೆ. ಅದರಲ್ಲಿ ಫೇಮಸ್ ಆಗಿರೋದು ಇದೆ, ಸ್ವಲ್ಪ ಫೇಮಸ್ ಇಲ್ಲದೆ ಇರೋದು ಇದೆ. ಸಣ್ಣ ದೇವಸ್ಥಾನದಲ್ಲೂ ನೂರಾರು ಜನ ಮಾಲೆ ಹಾಕ್ತಾರೆ. ನಮ್ಮ ಜಾಲಹಳ್ಳಿ ಕ್ರಾಸಲ್ಲಿರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ, ಪ್ರಕಾಶ್ ನಗರದಲ್ಲಿ, ವಿಜಯನಗರದಲ್ಲಿ ಎಲ್ಲ ಕಡೆ ಹಾಕ್ತಾರೆ. ನಾನು ಕೇಳೋದಿಷ್ಟೇ, ನಾನು ಪ್ರಯತ್ನ ಮಾಡಿ ಸೋಲನ್ನು ಒಪ್ಕೊಂಡು ಬಿಟ್ಬಿಟ್ಟೆ. ನಾನು ಅಲ್ಲಿನ ಗುರುಸ್ವಾಮಿಗಳಿಗೆ ನಾನು ಏನು ಹೇಳಿದೆ, ನಾವೊಂದಷ್ಟು ಹಿಂದೂ ಹೋರಾಟಗಾರರು ಸಂಘಟನೆಯವರು ಒಂದಷ್ಟು ದುಡ್ಡನ್ನು ರೆಡಿ ಮಾಡಿ ಕೊಡ್ತೇವೆ. ನೀವೆಲ್ಲ ದೇವಸ್ಥಾನದವರು ಸೇರಿ ಒಂದು ಕಮಿಟಿ ಮಾಡಿ, ಅಯ್ಯಪ್ಪ ಸ್ವಾಮಿ ಅಂದರೆ ಏನು, ಅಯ್ಯಪ್ಪ ಸ್ವಾಮಿ ವ್ರತ ಅಂದರೆ ಏನು, ಅದು ಯಾವ ರೀತಿ ಆಚರಣೆ ಮಾಡಬೇಕು, ಎಂಥ ಆಹಾರ ತಗೋಬೇಕು, ಅರಿಷಡ್ವರ್ಗಗಳಂದರೆ ಏನು, ಇದನ್ನೆಲ್ಲ ನೀವು ಒಂದು ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ ಪ್ರಿಂಟ್ ಮಾಡಿ ಬರೋ ಭಕ್ತಾದಿಗಳಿಗೆ ನೀವು ಅದನ್ನು ಹಂಚ್ತಾ ಹೋಗಿ, ಅಯ್ಯಪ್ಪ ಸ್ವಾಮಿ ಬಗ್ಗೆ, ಆಚರಣೆ ಬಗ್ಗೆ, ಆ ವ್ರತದ ಬಗ್ಗೆ ಏನು ಕನ್ಫ್ಯೂಷನ್ ಇದೆ ಅದನ್ನ ದೂರ ಮಾಡಬಹುದು ಅಂತ ಹೇಳಿ ಅವ್ರ ಹಿಂದೆ ಬಿದ್ದುಬಿಟ್ಟೆ. ನಾನು ದುಂಬಾಲ್ ಬಿದ್ದೆ. ಆದರೆ ನನ್ನ ಮಾತಿಗೆ ಅವರು ಕಿವಿಗೂಡ್ಲಿಲ್ಲ, ಆಗ್ಲಿಲ್ಲ. ಅಟ್ಲೀಸ್ಟ್ ಅದು ಮಾಡಿದಿದ್ರೆ 100 ಜನದಲ್ಲಿ 10 ಜನಕ್ಕಾದ್ರೂ ಇಂಥ ವಿಚಾರದಲ್ಲಿ ದೂರ ಇಟ್ಟಾಗ ಗಂಡು ಮಕ್ಕಳು ಅದನ್ನ ಅಚ್ಚುಕಟ್ಟಾಗಿ ಪಾಲಿಸಬೇಕು, ಅವಾಗ ಒಂದು ಅರ್ಥ ಬರುತ್ತೆ ಅಂತ ನಾನು ಹೇಳ್ತೇನೆ. ಸರಿ ಇದೆ. ಮೂಲ ತತ್ವಕ್ಕೆ ಪೆಟ್ಟು ಮಾರ್ಪಾಡು ಗಂಡ್ಮಕ್ಳು ಆ ಥರ ಭಕ್ತಿಯಿಂದ ಇದ್ರೆ ಇವತ್ತೊಂದಿನ ತಣ್ಣೀರ್ ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೆಣ್ಮಕ್ಳನ್ನ ಇಂಥದ್ದೊಂದು ವಿಚಾರಕ್ಕೆ ಅವ್ರು ದೂರ ಇಡ್ತಾ ಇದ್ದಾರೆ ಅಂದಾಗ ಹೆಣ್ಮಕ್ಳು ಪ್ರಶ್ನೆ ಮಾಡ್ತಾರೆ ಸರ್. ಇದು ಒಂದು ಪ್ರಶ್ನೆ ಮಾಡಕ್ಕೆ ದೇವಸ್ಥಾನ ಅನ್ನೋದು ಏನಕ್ಕಂತಾನೆ ಗೊತ್ತಿಲ್ಲ. ದೇವಸ್ಥಾನದ ಉದ್ದೇಶ ಏನಂದ್ರೆ ಮೋಕ್ಷಕ್ಕೋಸ್ಕರ. ಅದು ಹೆಣ್ಮಕ್ಳಿಗೂ ಮೋಕ್ಷ ಬೇಕು, ಗಂಡು ಮಕ್ಳಿಗೂ ಮೋಕ್ಷ ಬೇಕು. ದೇವಸ್ಥಾನ ಇರೋದೇ ಮೋಕ್ಷ ಬರಬೇಕು ಅಂದ್ರೆ ಒಂದು ಸಾಧನೆ ಮಾಡಬೇಕು, ಸಾಧನೆಗೆ ಒಂದು ವ್ರತ ಮಾಡಬೇಕು. ಆ ವ್ರತ ಮಾಡ್ಲಿಕ್ಕೆ ಶಬರಿಮಲೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ 4 ಜನ ಭಾಗಿಯಾಗಿದ್ದಕ್ಕೆ. ಪ್ರಪಂಚದಲ್ಲಿ ಕೋಟ್ಯಾಂತರ ದೇವಸ್ಥಾನಗಳಿದ್ದಾವೆ, ಬಟ್ ಹೋಗಿ ಬಂದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯೇ ವಿವಾದಕ್ಕೆ ಕಾರಣ ಯಾಕೆ ಆಗ್ತಾ ಇದೆ ಅಂದಾಗ ಇಷ್ಟೊತ್ತು ನಾವು ಚರ್ಚೆಗಳನ್ನು ಮಾಡ್ತಾ ಹೋದ್ವಿ. ಆದರೆ ಈ ಬದಲಾವಣೆಗಳು ಅಥವಾ ಅಲ್ಲೇನೋ ಸಮಸ್ಯೆ ಇದೆ ಅದನ್ನು ಚೇಂಜ್ ಮಾಡಬೇಕು ಅನ್ನುವಂಥದ್ದು ಕೇವಲ ನಮ್ಮ ಧರ್ಮದಲ್ಲಿ ಪದೇ 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 ಯಾಕೆ ಬರುತ್ತೆ? ಆ್ಯಂಡ್ ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ, ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು ಬಿಟ್ಬಿಟ್ಟಿದ್ದೀವಿ ನಾವು. ಬಟ್ ಇಂಥವುಗಳು ಅಂತ ಬಂದಾಗ ಇದು ರಿಸ್ಟ್ರಿಕ್ಷನ್ ಅಲ್ಲ, ಇದು ಪ್ರಿಸ್ಕ್ರಿಪ್ಷನ್ ಅನ್ನೋದು ನಾನು ಆರಂಭದಲ್ಲಿ ಹೇಳಿದೆ. ಆ್ಯಂಡ್ ಅಯ್ಯಪ್ಪನನ್ನು ನಾನು ನೋಡಬಾರ್ದಾ, ನಾನು ಅಲ್ಲಿಗೆ ಹೋಗಬಾರ್ದಾ ಅಂತ ಹೆಣ್ಮಕ್ಳು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅದು ನಂಬುವಂಥವ್ರಾಗಿರಬೇಕು. ನಾನು ನಂಬಲ್ಲ, ನಾನು ಇನ್ನೊಂದು ಯಾವುದೋ ಬೇರೆ ಆಚರಣೆಯನ್ನು ಇರ್ತೀನಿ, ಬೇರೆ ಧರ್ಮದಲ್ಲಿದ್ದೀನಿ, ಬಟ್ ಈ ಧರ್ಮದಲ್ಲಿರೋ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ, ಪ್ರಶ್ನೆ ಮಾಡ್ತೀನಿ ಅಂದಾಗ ಅದು ತಪ್ಪಾಗತ್ತೆ. ಅದು ಎಲ್ಲದರಲ್ಲೂ ಮೂಗು ತೂರಿಸೋದು ಬೇಡ. ನಿಮ್ಮ ಧರ್ಮದಲ್ಲಿರುವ ತಪ್ಪುಗಳನ್ನು ನೀವು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಮ್ಮ ಧರ್ಮದಲ್ಲಿರುವ ಆಚರಣೆ ನಮಗೆ ಬಿಟ್ಬಿಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.